ಮೇಡಮ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಂದೇ ಡೌಟ್ ಇದೆ, ಕ್ಲಿಯರ್ ಮಾಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನದು? ಈಗ ನೀವು ಆ ಸಕ್ಸೇನಾಗಿ ಸೈನ್ ಮಾಡಿಕೊಡ್ಬೇಕು ಅಂತಂದ್ರೆ ಆ ಸಕ್ಸೇನ ಮಗನ ಜೊತೆ ನಿಮ್ಮ ಮಗಳನ್ನ ಮದುವೆ ಮಾಡಿಸ್ಬೇಕು ಅಂತ ನೀವು ಅವನಿಗೆ ಹೇಳಿದ್ರಿ. ಅದಕ್ಕೆ ಅವನು ಒಪ್ಕೊಂಬಿಟ್ಟ. ಅವನು ಹೆಂಗ್ ಒಪ್ಕೊಂಡ ಅಂತ ಕೇಳಿದ್ದಕ್ಕೆ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂಲಿ ನೂರಾರು ಕಾರಣಗಳನ್ನ ಕೊಟ್ಟರು. ಆದ್ರೆ ನೀವ್ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡೋದನ್ನೇ ಮರ್ತ್ಬಿಟ್ರಲ್ಲ. ಏನದು? ಫಸ್ಟ್ ಆಫ್ ಆಲ್, ನಿಮ್ಮ ಮಗಳು ಚಾರು ಸಕ್ಸೇನಾ ಮಗನ್ನ ಮದ್ವೆ ಆಗಕ್ಕೆ ಒಪ್ತಾಳ? ಅವಳು ಯಾಕೆ ಒಪ್ಕೊಳ್ಳಲ್ಲ? ಇದೇನಿದೆ ಹಿಂಗ್ ಕೇಳ್ತಾ ಇದೀರಿ? ಯಾಕೆ ಒಪ್ಕೊಳ್ಳಲ್ಲ ಅಂತಂದ್ರ ಚಾರು ಮನ್ಸಲ್ಲಿ ಇನ್ನ ರಾಮಚಾರಿ ಜೀವಂತವಾಗಿದ್ದಾನೆ, ಅದಕ್ಕೆ. ಅವನೇ ಜೀವಂತವಾಗಿಲ್ಲ, ಲೇಟ್ ರಾಮಚಾರಿ ಅಂತ ಹೇಳು. ನಾನ್ ಚಾರು ಬೇಬಿ ಮಾತಾಡೋದ್ನ ನೀ ಗಮನಿಸಿದ್ಯಾ? ಇಷ್ಟು ದಿನ ಅವಳು ಮಾತಿಗೂ ನಾನ್ ರಾಮಚಾರಿ ಹೆಂಡತಿ ಅಂತ ಹೇಳ್ತಾ ಇದ್ಲು. ಈಗ ಈ ಮಾನ್ಯತಾ ಮಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಅದರಲ್ಲೇ ಗೊತ್ತಾಗಲ್ವಾ ಅವಳು ಇನ್ಮೇಲೆ ನನ್ನ ಮಗಳಾಗಿ ಮಾತ್ರ ಇರ್ತಾಳೆ, ನಾನ್ ಹೇಳಿದ್ದು ಮಾತ್ರ ಕೇಳ್ತಾಳೆ ಅಂತ. ಹಾಗಾದ್ರೆ ರಾಮಚಾರಿ ಜೊತೆ ಪ್ರೀತಿ ಮದ್ವೆ ಇದೆಲ್ಲ ಸುಳ್ಳ? ಏಯ್, ಆ ರಾಮಚಾರಿ ನನ್ ಬೇಬಿ ತಲೆಯಲ್ಲಿ ಏನೇನೋ ತುಂಬಿಸಿ ಅವಳನ್ನ ಮಾಡ್ಸಿ ಮದ್ವೆ ಆಗಿರೋದು. ಅವಳಿಗೆ ರಿಯಾಲಿಟಿ ಗೊತ್ತಾದ್ಮೇಲೆ ಈ ಜೀವನನೇ ಸಾಕು ಅನ್ನೋ ಹೊತ್ತಿಗೆ ಈ ಲೋಕನೇ ಬಿಟ್ಟು ಅವ್ನ್ ಟಿಕೆಟ್ ತಗೊಂಡ. ನೋ 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 ನಾವೇ ಟಿಕೆಟ್ ಕೊಟ್ಟು ಕಳ್ಸಿದ್ವಿ. ಈಗ ಅವನೇ ಅಲ್ಲಿ ಇಲ್ಲ ಅಂದ್ಮೇಲೆ ಇವಳು ಹೇಗ ಆ ನರಕದಲ್ಲಿ ಇರ್ತಾಳೆ? ಹಾಗಿದ್ರೆ ಚಾರು ಆ ಮನೆ ಬಿಟ್ಟು ನಿಮ್ ಮನೆಗೆ ಓಡ್ ಬರ್ತಾಳೆ ಅಂತ ಹೇಳ್ತಾ ಇದೀರಾ? ಮಾನಿತ ಮಗಳಾಗಿದ್ರೆ ಖಂಡಿತ ಬಂದೇ ಬರ್ತಾಳೆ. ಏನ್ ಮಾಮ್ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ದೆ? ಅದೇನಿಲ್ಲ ಬೇಬಿ, ನಿನ್ನ ಅರಮನೆಯಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀನೆ ಕುಡಿಸ್ಲು ಸಾಕು ಅಂತ ಆ ರಾಮಚಾರಿ ಹಿಂದೆ ಹೋಗಿದ್ದು. ಈಗ ಆ ರಾಮಚಾರಿನೇ ಇಲ್ದಿರೋ ಗುಡಿಸ್ಲಲ್ಲಿ ಕೂತ್ಕೊಂಡು ಕೋಳ ಆಡ್ತಾ ಇದ್ಯಾ. ಅದನ್ನ ನನ್ ಕೈ ನೋಡೋಕ್ ಆಗ್ತಾ ಇಲ್ಲ ಬೇಬಿ. ಅಟ್ಲೀಸ್ಟ್ ಈಗಾದ್ರೂ ನಮ್ ಲೆವೆಲ್ ತಕ್ಕಾಗೆ ನಿನ್ ಲೈಫ್ ಸೆಟಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಾಮ್, ನೀನ್ ಏನ್ ಹೇಳ್ತಿದ್ದೆ ನನ್ಗೆ ಅರ್ಥ ಆಗ್ತಿಲ್ಲ. ಬೇಬಿ, ನೀನ್ ಇಲ್ಲಿರ್ಬೇಕಾದವಳಲ್ಲ, ಫಾರಿನ್ ಅಲ್ಲಿ ಇರ್ಬೇಕಾದವಳು. ಅಲ್ಲ, ಯಾಕೆ ಇವಾಗ ಈ ತರ ಹೇಳ್ತಿದ್ಯಾ? ಇದು ನಾನ್ ಹೇಳ್ತಾ ಇಲ್ಲ ಬೇಬಿ, ಒಂದು ಕಾಲದಲ್ಲಿ ನೀನ್ ಹೇಳ್ತಾ ಇದ್ದೆ. ನಿನ್ ಮದ್ವೆಗ್ ಮುಂಚೆ ಹೇಳ್ತಾ ಇದ್ದಿದ್ನ ಮರ್ತೋಗ್ಬಿಟ್ಯಾ? ನಿನ್ ಹಳೆ ಕನ್ಸೆಲ್ಲ ನನ್ಸಾಗೋಕ್ ನಾನ್ ಮಾಡ್ತೀನಿ. ನೀನು ಲಂಡನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು. ನೀನ್ ಆಸೆ ಪಟ್ಟಿದ್ದೆಲ್ಲ ನಿನಗ್ ಸಿಗ್ಬೇಕು. ನಿನ್ ಕಾಲ್ ತುದಿಲಿ ಇಡೀ ಪ್ರಪಂಚ ಇರ್ಬೇಕು. ಹಾಗ್ ಮಾಡ್ತೀನಿ. ಅಲ್ಲ ಮಾಮ್, ಅದ್ ಹೇಗಾಗುತ್ತೆ? ಆಗುತ್ತೆ. ನಿನ್ ಮಾಮ್ ಅಂದ್ರೆ ಮಾನ್ಯತ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ನಿನಗೆ ನಮ್ ಬಿಸ್ನೆಸ್ ಪಾರ್ಟ್ನರ್ ನವದೀಪ್ ಗೊತ್ತಲ್ಲ, ಅವ್ರ ಮಗ ಲಂಡನ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ. ಅದಕ್ಕೆ ಬೇಬಿ, ಯು ಸೋ ಲಕ್ಕಿ. ಅವ್ರ ಮಗ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಮಾಮ್, ಏನ್ ಹೇಳ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದೀನಿ ಬೇಬಿ. ನಿನ್ನ ಅವ್ರ ಮಗನ್ ಜೊತೆ ಮದ್ವೆ ಮಾಡ್ಬಿಟ್ರೆ ನೀನ್ ಲಂಡನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಇದೇನೋ ಏನೋ ಬರೀತಾ ಇದೆಯಾ? ಸಕ್ಸೇನಾ ಸ್ಟೇನ್ಲೆಸ್ ಸ್ಟೀಲ್ ಫ್ಯಾಕ್ಟರಿ, ಸಕ್ಸೇನಾ ಟೆಕ್ ಪಾರ್ಕ್, ಸಕ್ಸೇನಾ ಸೊಲ್ಯೂಷನ್ಸ್, ಸಕ್ಸೇನಾ ಡೆವಲಪ್ಮೆಂಟ್ಸ್, ಸಕ್ಸೇನಾ ರಿಯಲ್ ಎಸ್ಟೇಟ್, ಸಕ್ಸೇನಾ ಆಟೋಮೊಬೈಲ್ಸ್, ಸಕ್ಸೇನಾ ಗಾರ್ಮೆಂಟ್ಸ್. ಇದನ್ನೆಲ್ಲ ಯಾಕೆ ಲಿಸ್ಟ್ ಕೊಡ್ತಾ ಇದೆಯಾ? ಏನಿಲ್ಲ ಮುರಾರಿ, ಆ ಸಕ್ಸೇನಾ ಕಂಪ್ನಿಗಳು ಯಾವ್ಯಾವುದು ಎಲ್ಲೆಲ್ಲಿದೆ ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಡೀಟೇಲ್ಸ್ ತಗೋತಾ ಇದ್ದೀನಿ. ಯುದ್ಧ ಶುರುವಾಗೋಕ್ಕೂ ಮುಂಚೆ ಶತ್ರುಗಳ ಸ್ಥಾವರ ಎಲ್ಲಿದೆ ಅಂತ ತಿಳ್ಕೊಬೇಕಲ್ವಾ? ಇದನ್ನೆಲ್ಲ ಚೆನ್ನಾಗೇ ಮಾಡ್ತೀಯ. ಆದ್ರೆ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತೀಯ ಅಂತ ಗೊತ್ತು. ಕಟಕ್ಕಿರೋ ಜಾಗಕ್ಕೆ ಅದಕ್ಕೆ ಒಬ್ಬರನ್ನೇ ಕಳಿಸ್ಬಾರ್ದು ಅಂತ ಗೊತ್ತಾಗಲ್ಲ ಅಲ್ವಾ? ನೀವು ಮುರಾರಿ, ನೀನ್ ಚಾರು ಮೇಡಮ್ ಬಗ್ಗೆ ಇಷ್ಟನ ತಿಳ್ಕೊಂಡಿರೋದು? ನೋಡ, ನಮ್ ಚಾರು ಮೇಡಮು ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ.
ಅವ್ರ ಒಂದು ಕೆಲ್ಸನ ಹಿಡಿದ್ರೆ ಚಿಟಿಕೆ ಹೊಡೆಯಷ್ಟಲ್ಲಿ ಮುಗಿಸ್ತಾರೆ. ಅವ್ರನ್ನ ನಾನು ಮದುವೆ ಆಗಕ್ಕೆ ಮುಂಚಿಂದ ನೋಡ್ತಾ ಇದ್ದೀನಿ ಕಣೋ. ಅವ್ರೊಂದ್ಸತಿ ನಿರ್ಧಾರ ಮಾಡಿದ್ರೆ ಮುಗೀತು. ಆ ಕೆಲಸ ಮುಗಿಸೋ ತನಕ ನಿದ್ದೆನೂ ಮಾಡಲ್ಲ. ನೋಡೋ, ನಾವು ಯಾವ ವಾತಾವರಣದಲ್ಲಿ ಬೆಳಿತೀವೋ ಆ ವಾತಾವರಣಕ್ಕೆ ತಕ್ಕಂಗೆ ನಮ್ಮ ಸ್ವಭಾವ ಭಾವನೆಗಳು ಎಲ್ಲ ಬದಲಾಗ್ತದೆ ಅಂತ ಹೇಳ್ತಾರೆ. ಚಾರು ಮೇಡಮ್ ಅವ್ರ ತಾಯಿ ಜೊತೆ ಇದ್ದಾಗ ಕೋಪ, ದ್ವೇಷ, ಸಿಟ್ಟು ಇದನ್ನೇ ಮೈಲೆಲ್ಲ ತುಂಬಿಸ್ಕೊಂಡು ಬೆಳೆದ್ರು. ಆದರೆ ಯಾವಾಗ ಅವ್ರ ತಾಯಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಚಾರು ಮೇಡಮ್ಗೆ ಗೊತ್ತಾಯ್ತೋ ಆವಾಗ ಸ್ವಲ್ಪನೇ ಬದಲಾಗ್ತಾ ಹೋದ್ರು. ಆಮೇಲಿಂದನೇ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬಂದಿದ್ದು. ಆ ಪ್ರೀತಿನೇ ಅವ್ರು ನನ್ನ ಮದುವೆ ಆಗಿ ಈ ಮನೆಗೆ ಬಂದು ಎಲ್ಲದಕ್ಕೂ ಹೊಂದ್ಕೊಂಡು ಸಂತೋಷವಾಗಿರೋಕ್ಕಾಗಿದ್ದು. ಚಾರು ಮೇಡಮ್ ನಮ್ಮನ್ನೆಲ್ಲ ಅಷ್ಟು ಹಚ್ಕೊಂಡಿದ್ದಾರೆ ಅಂದರೆ ಅವ್ರು ನಮಗೋಸ್ಕರ, ಈ ಮನೆಗೋಸ್ಕರ, ನಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಕಣ. ಅಲ್ಲೇ ರಾಮಾಚಾರಿ, ನನ್ಗೆ ಯಾಕೋ ಹೆದರ್ಕೋಬೇಡ ಮುರಾರಿ, ಚಾರು ಮೇಡಮ್ಗೆ ಏನೂ ಆಗಲ್ಲ. ಕೃಷ್ಣ ಅಂತ ನಾನು ಆಡ್ತಿರೋ ನಾಟಕ, ಅವ್ರ ಮಾತಿಗೆ ಒಪ್ಕೊಂಡೇ ಬಿಡ್ತೀನಿ ಅಂತ ಚಾರು ಮೇಡಮ್ ನಾಟಕ ಅಷ್ಟೇ. ಅವ್ರ ತಾಯಿಗೆ ನನ್ನ ಮೇಲೆ ದ್ವೇಷ ಇತ್ತು, ಅದಕ್ಕೆ ಅವ್ರು ನನ್ನ ಸಾಯಿಸಾಯ್ತು ಅವ್ರ ಪ್ರಕಾರ. ಯಾಕೆ ಅಂದರೆ ಅವ್ರಿಗೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಅವ್ರ ಮಗಳನ್ನ ಮದುವೆ ಆದ ಅನ್ನೋ ಒಂದು ಸಿಟ್ಟಷ್ಟೆ. ಆದರೆ ಅವ್ರ ಮಗಳ ಮೇಲೆ ಯಾವತ್ತೂ ದ್ವೇಷ ಇರಲಿಲ್ಲ. ಹಾಗಾಗಿ ಚಾರು ಮೇಡಮ್ನ ಅಲ್ಲಿ ಕಳ್ಸಕ್ಕೆ ನನಗೆ ಭಯ ಇಲ್ಲ ಕಣ. ನಮ್ದು ನಾಟಕ ಅಂತ ಅವ್ರಿಗೆ ಗೊತ್ತೂ ಆಗಲ್ಲ, ಹಾಗಿದ್ಮೇಲೆ ಭಯ ಯಾಕೆ? ಈ ನಾಟಕ ಎಲ್ಲ ಇನ್ನೂ ಎಷ್ಟು ದಿನ ರಾಮಾಚಾರಿ? ಚಾರು ಮೇಡಮ್ ಹೊಟ್ಟೆಲಿರೋ ಮಗು ಈ ಪ್ರಪಂಚಕ್ಕೆ ಬರೋ ತನಕ, ಈ ಭೂಮಿಗೆ ಭಾರ ಆಗಿರೋ ಹೆಮ್ಮಾರಿ ರೂಪದಲ್ಲಿರೋ ಆ ಮಾನ್ಯತಾ, ಆ ನವದೀಪ್ ಇಬ್ರು ಜೈಲ್ ಸೇರೋವರೆಗೂ. ಒಟ್ಟಿನಲ್ಲಿ ದೇವ್ರಂತ ಮನುಷ್ಯ. ಚಾರು ಮೇಡಮ್ ಅವ್ರ ತಂದೆ ಜೈಶಂಕರ್ ಅವರು ಯಾವ ತಪ್ಪು ಮಾಡಿಲ್ಲ, ಅವ್ರು ನಿರಪರಾಧಿ ಅಂತ ಜೈಲಿಂದ ರಿಲೀಸ್ ಆಗೋವರೆಗೂ ನಾವು ಈ ಥರ ನಾಟಕ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಇಷ್ಟಕ್ಕೆ ಯುದ್ಧ ಮುಗಿಯಲ್ಲ ಮುರಾರಿ. ನಮ್ಮ ಕೃಷ್ಣನ್ ಸಾಯಿಸ್ತಾ ಉಳಿದಾಳಲ್ಲ ಆ ರುಕ್ಕು, ಅವಳು ಜೈಲ್ ಸೇರ್ಲೇಬೇಕು. ಅದಕ್ಕೆ ಈ ತಯಾರಿಯಲ್ಲಿ. ಇದೇ ಬೇಬಿ, ನಾನು ಇಷ್ಟೊಂದು ಖುಷಿಯಾಗಿರೋ ನ್ಯೂಸ್ ಹೇಳ್ತಾ ಇದ್ದೀನಿ, ನೀನ್ ಏನು ರಿಯಾಕ್ಟ್ ಮಾಡ್ದೆ? ಸೈಲೆಂಟ್ ಆಗಿ ಕೂತ್ಕೊಂಡಿದ್ಯಾ? ಓಹೋ, ನಿನ್ ಹೊಟ್ಟೆಲಿ 7 ತಿಂಗಳು ಮಗು ಇದೆ. ಇಂಥ ಪರಿಸ್ಥಿತಿಯಲ್ಲೂ ನಿನ್ನನ್ನ ಯಾರೋ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ನಿನಗ್ ನಂಬೋಕ್ ಆಗ್ತಾ ಇಲ್ಲ ಅಲ್ಲ? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ ಬೇಬಿ. ಈ ಡೌಟ್ ನಿನಗ್ ಮಾತ್ರ ಅಲ್ಲ, ನನ್ಗೂ ಇತ್ತು. ಅದಕ್ಕೆ ಇದೇ ಕ್ವೆಶನ್ ನಾನು ನವದೀಪ್ ಹತ್ರ ಕೇಳ್ದೆ. ಆದ್ರೆ ಮಗ ನಿನ್ ಫೋಟೋ ನೋಡಿ ತುಂಬಾ ಇಷ್ಟಪಟ್ಟಿದ್ದಾನಂತೆ. ನಿನ್ ಬಸ್ರಿ ಆದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್, ನಿನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನಂತೆ. ಈಸ್ ಸೋ ಗ್ರೇಟ್ ಅಲ್ವಾ? ಅದಕ್ಕೆ ಹೇಳೋದು, ಹೈ ಕ್ಲಾಸ್ ಪೀಪಲ್ ಮೆಂಟಾಲಿಟಿ ಹೈ ಲೆವೆಲ್ ಆಗಿ ಇರುತ್ತೆ ಅಂತ. ಇದೇನಿದು? ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ನೀನೇನು ಹೇಳ್ತಾನೆ ಇಲ್ಲ ಬೇಬಿ. ಅದು ಬೇಬಿ, ನೀನೀಗ ಆ ದರಿದ್ರ ರಾಮಾಚಾರಿ ಹೆಂಡತಿ ಅಲ್ಲ, ಈ ಮಾನ್ಯತ ಮಗಳು. ನನಗ್ ಚೆನ್ನಾಗ್ ಗೊತ್ತು, ಇನ್ನು ಮುಂದೆ ನೀನ್ ಯೋಚನೆ ಮಾಡೋದೆಲ್ಲ ಈ ಮಾನ್ಯತೆ ಯೋಚನೆ ಮಾಡೋ ತರನೇ ಇರುತ್ತೆ ಅಂತ. ಆಮ್ ಐ ರೈಟ್? ಅದು ಮಾಮ್, ಯಾ ಬೇಬಿ, ಹೇಳು ಏನು ಅಂತ. ಅದು ನನ್ಗೆ ಯೋಚನೆ ಮಾಡೋದಕ್ಕೆ ಒಂದಿನ ಟೈಮ್ ಕೊಡ್ತೀಯಾ? ಓಕೆ ಬೇಬಿ, ಟೇಕ್ ಯೋರ್ ಓನ್ ಟೈಮ್. ಆದ್ರೆ ನಿನ್ ಕೊನೆಗೆ ಹೇಳ್ಬೇಕಾಗಿರೋದು, ಓಕೆ ಮಾಮ್, ನನ್ ಮದ್ವೆ ಆಗ್ತೀನಿ ಮಾತ್ರ. ನನಗ್ ಗೊತ್ತು ನೀನ್ ಅದನ್ನೇ ಹೇಳ್ತೀಯ ಅಂತ. ಮಾಮ್, ಅದು ಹಾಗಲ್ಲ. ನಿನ್ ಪ್ರಾಬ್ಲಮ್ ಏನು ಅಂತ ನಂಗೆ ಚೆನ್ನಾಗ್ ಅರ್ಥ ಆಗುತ್ತೆ. ಈ ಹೊಟ್ಟೆಲಿರೋ ಮಗು ಮತ್ತೆ ಆ ಮನೆಯವ್ರ ಜೊತೆ ನಿನಗಿರೋ ಹಳೆ ಬಾಂಡಿಂಗ್ ಅಲ್ಲ? ಈಗ ಅವ್ರ ಮಗನೇ ಇಲ್ಲ ಅಂತ ಇನ್ನೊಂದ್ ಮದ್ವೆ ಆದ್ಲು ಅಂತ ಯಾರು ಏನ್ ಹೇಳ್ತಾರೆ ಅನ್ನೋ ಗಿಲ್ಟ್. ಅದೆಲ್ಲ ನನ್ಗೂ ಅರ್ಥ ಆಗುತ್ತೆ ಬೇಬಿ. ನೀನು ಒಂದಿನ ಟೈಮ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ನಿನ್ ಡಿಸಿಷನ್ ಹೇಳು. ಬಟ್ ಒನ್ ರಿಕ್ವೆಸ್ಟ್ ಫಾರ್ ಮೈ ಸೈಡ್, ನೀನ್ ತಗೊಳ್ಳೋ ನಿರ್ಧಾರ ಪಾಸಿಟಿವ್ ಆಗಿರ್ಲಿ. ಅಂದ್ರೆ ನೀನ್ ತಗೊಳ್ಳೋ ನಿರ್ಧಾರ ನಿನಗ್ ಮಾತ್ರ ಅಲ್ಲ, ನನ್ಗೂ ಸಂತೋಷ ಆಗೋಗಿರ್ಬೇಕು.
ಓಕೆ ಮಾಮ್. That's like my baby. ಸರಿ, ನಾನು ಹೋಗಿ ಬರ್ತೇನೆ. ನಾನು ಹೇಳಿದ್ ಮರಿಬೇಡ. ಟೇಕ್ ಕೇರ್. ರಾಮಾಚಾರಿ, ಏನೋ ನೀನೇನೋ ನಿನ್ ಪಾಡಿ ನೀನ್ ಕೆಲಸ ಮಾಡ್ತಾ ಇದೀಯಾ, ಆದ್ರೆ ನಮ್ ಕ್ರಿಶ್ಚಿಯನ್ ಸಾಯಿಸಿದ ರುಕ್ಕುನ ಏನು ಮಾಡದೆ ಸುಮ್ನೆ ಬಿಟ್ಟಿರೋದ್ನ ನನ್ ಕೈಲಿ ಸಹಿಸಕ್ ಆಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವಳಿಗೊಂದು ಫೋನ್ ಮಾಡ್ತೀನಿ. ಲೇ, ಏನು ಹೇಳ್ತಿದ್ಯಾ? ನೀನು ಅವಳಗ್ ಫೋನ್ ಮಾಡಿದ್ರೆ ನೀನ್ ಮುರಾರಿ ಏನ್ ಗೊತ್ತಾಗಲ್ವಾ? ಅವಾಗ ನಮ್ಮೇಲೆಲ್ಲ ಅನುಮಾನ ಬರಲ್ವಾ? ನಾನ್ ಮುರಾರಿ ಅಂತ ಗೊತ್ತಾಗ್ತಾನೆ ಅವಳಿಗೆ ನಮ್ಮ ಮೇಲೆ ಅನುಮಾನ ಬರೋದು. ಅಂದ್ರೆ ರಾಮಾಚಾರಿ, ಇದು ಹೊಸ ನಂಬರು, ಹೊಸ ಸಿಮ್ ಕಾರ್ಡ್ ತಗೊಂಡಿದ್ದೀನೋ. ಇದ್ರಲ್ಲಿ ಏನಂತ ಫೀಡ್ ಮಾಡ್ಕೊಂಡಿದೀನಿ ಹೇಳಿ ನೋಡೋಣ. ಏನಂತ? ದೆವ್ವ .com ಅಂತ ಸೇವ್ ಮಾಡಿದೀನಿ. ಅಂದ್ರೆ ಅಷ್ಟು ಗೊತ್ತಾಗ್ಲಿಲ್ವೇನೋ? ನಾನು ಈ ನಂಬರ್ ಇಂದ ಅವಳಿಗೆ ಫೋನ್ ಮಾಡಿದಾಗ ಅವಳ ಮೊಬೈಲ್ ಅಲ್ಲಿ ದೆವ್ವ.com ಅಂತ ಡಿಸ್ಪ್ಲೇ ಆಗುತ್ತೆ. ಅಪ್ಪ, ನೀನ್ ಏನಾರು ಮಾಡು, ಒಟ್ನಲ್ಲಿ ಅವ್ರಿಗೆ ಅನುಮಾನ ಬರಬಾರದು. ಆ ನವದೀಪು ಮಾನ್ಯತೆ ಬಗ್ಗೆ ನೀನ್ ಯೋಚನೆ ಮಾಡು. ರುಕ್ಕು ವಿಚಾರ ನನಗ್ ಬಿಟ್ಬಿಡು. ನೋಡ್ತಾ ಇರೋ ಫೋನ್ ಮಾಡಿ ಹೇಗ್ ಮಾತಾಡ್ತೀನಿ ಅಂತ. ಇದೇನಿದು devil.com ಅಂತ ಬರ್ತಾ ಇದೆ. ಹಲೋ, ಹಲೋ, ನಾನು ರಾಮಾಚಾರಿ ಮಾತಾಡ್ತಾ ಇದ್ದೀನಿ. ಯಾಕೆ? ಸಾರಿ, ಎಲ್ಲಿಂದ? ಅದೇ ಹೇಳದ್ನಲ್ಲ, ನಾನು ಎಲ್ಲಂದ್ರಲ್ಲಿ ಹೇಗ್ ಬೇಕಾದ್ರೂ ಓಡಾಡ್ತಾ ಇರ್ತೀನಿ. ಸದ್ಯಕ್ಕೆ ಒಂದ್ ಹುಣಸೆ ಮರದ ಮೇಲೆ ನೇತಾಡ್ತಾ ಇದ್ದೀನಿ. ನೇತಾಡೋದನ್ ಬಿಟ್ಟು ನನಗ್ ಯಾಕೆ ಕಾಲ್ ಮಾಡಿದ್ಯಾ ಅಂತ ತಿಳ್ಕೊಬೋದಾ? ನಾನ್ ನಿನಗೆ ಏನಂತ ಹೇಳಿದ್ದೆ? ನನ್ ಗಂಡನಿಂದ ದೂರ ಇರ್ಬೇಕು ಅಂತ ಹೇಳಿದ್ರಿ. ಅಷ್ಟಿದ್ರೆ ಸಾಕ? ನೀನ್ ಮಾಡಿರೋ ದೊಡ್ಡ ಪಾಪಕ್ಕೆ ಇಷ್ಟು ಚಿಕ್ಕ ಶಿಕ್ಷೆ ಸಾಕ? ಮತ್ತೆ ನೀನ್ ಮಾಡಿರೋ ದ್ರೋಹ, ಸುಳ್ಳು, ವಂಚನೆ, ಮೋಸ ಒಂದ ಎರಡ ಲೆಕ್ಕ ಇಲ್ದಿರೋಷ್ಟು ಮಾಡ್ಬಿಟ್ಟು ಹಾಗೆ ಇದ್ಬಿಟ್ರೆ ಸುಮ್ನೆ ಬಿಟ್ಬಿಡ್ತಾರ? ಅಯ್ಯೋ ದೆವ್ವ, ನನ್ನ ಏನು ಮಾಡಲ್ಲ ಅಂತ ಹೇಳಿದ್ಯಲ್ಲ. ಮುಚ್ಚು ಬಾಯ್. ಏಕವಚನದಲ್ಲೇ ಮಾತಾಡ್ತೀಯಾ? ಮರ್ಯಾದೆ ಮರ್ಯಾದೆ ಇರ್ಲಿ. ಆಯ್ತು ದೆವ್ವ ಸರ್. ಸರಿ 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 ಬಾವಾ ಸರ್. ಹೇಳಿ ಬಾವಾ ದೆವ್ವ ಸರ್, ನಾನೀಗ ಏನ್ ಮಾಡ್ಬೇಕು? ಅದ್ ಸರಿ, ಈಗ ನೀನ್ ಏನ್ ಮಾಡ್ತಾ ಇದೀಯಾ? ನಾನ್ ಏನ್ ತಪ್ಪು ಮಾಡ್ತಿಲ್ಲ ದೆವ್ವ ಸರ್, ಸುಮ್ನೆ ಇದ್ದೀನಿ ಮನೆ ಹತ್ರ ಇರೋ ರೋಡ್ ಹತ್ರ. ಸುಮ್ನೆ ಇದೀಯಾ? ಹಾ ಹೌದು. ಅಂದ್ರೆ ಆರಾಮಾಗ್ ಸುಮ್ನೆ ಇದೀಯಾ? ನೀನ್ ಈ ತರ ಆರಾಮಾಗ್ ಸುಮ್ನೆ ಇರಬಾರ್ದಲ್ಲ. ಹಾ, ನೀನ್ ಈಗ ಎಲ್ಲಿದ್ಯೋ ಅಲ್ಲಿಂದಲೇ ಬಸ್ಕಿ ಹೊಡಿಬೇಕು. ಬಸ್ಕಿನ? ಏಯ್, ಹೇಳಿದ್ ಮಾಡ್ತೀಯಾ ಇಲ್ಲ ದೇವದ್ ಕಾಟ ಹೇಗಿರುತ್ತೆ ತೋರಿಸ್ಬೇಕಾ? ಬೇಡ 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 ಬೇಡ, ನಾನ್ ಮಾಡ್ತೀನಿ ಮಾಡ್ತೀನಿ. ಹಾ, ಹಾಗಾದ್ರೆ ಮೊಬೈಲ್ ಸ್ಪೀಕರ್ ಆನ್ ಮಾಡು. ನಾನು ಸಾಕು ಅನ್ನೋಷ್ಟು ಬಸ್ಕಿ ಹೊಡಿ. ಹ್ಮ್. ದೆವ್ವ ಸರ್, ನನ್ಗೆ ಆಗ್ತಿಲ್ಲ ದೆವ್ವ ಸರ್. ತುಂಬಾ ಹೊತ್ತಿಂದ ಬಸ್ಗೆ ಹೊಡಿತಾ ಇದ್ದೀನಿ, ತುಂಬಾ ಸುಸ್ತಾಗ್ತಿದೆ, ಸಾಕು ಅಂತ ಹೇಳಿ ದೆವ್ವ ಸರ್. ಹಾ ಸರಿ, ಸಾಕು, ನಿಲ್ಸು. ಥ್ಯಾಂಕ್ ಯು ದೆವ್ವ ಸರ್. ಹಾ, ಈಗ ನಾನು ಹೇಳೋ ಕೆಲಸ ಮಾಡು. ಮತ್ತೇನಾ? ಮತ್ತೆ ಇನ್ನೇನ್ ಮಾಡ್ಬೇಕು ದೆವ್ವ ಸರ್? ಈಗ ಅಲ್ಲಿ ಯಾರ ಜೇಬಿಂದನಾದ್ರೂ ದುಡ್ಡು ತಗೋಬೇಕು. ನಾನಾ? ನೀನೆ, ಇನ್ನೇನ್ ನಾನಾ? ಆ ದುಡ್ಡನ್ನ ತಗೊಂಡು ಹೋಗಿ ದೇವಸ್ಥಾನದ ಹುಂಡಿಗೆ ಹಾಕ್ಬೇಕು. ಅಯ್ಯೋ, ಯಾರ ಜೇಬಿಂದನ ಯಾಕೆ ಕದಿಬೇಕು ದೆವ್ವ ಸರ್? ನನ್ನ ಹತ್ರನೇ ದುಡ್ಡಿದೆ, ಅದನ್ನೇ ತಗೊಂಡೋಗಿ ಹಾಕ್ತೀನಿ. ನಿನ್ನ ಹತ್ರ ದುಡ್ಡಿದ್ರೆ ಅದು ನಿನ್ ದುಡ್ಡಾಗಿರುತ್ತಾ? ಅದು ನನ್ನ ತಮ್ಮ ಕೃಷ್ಣನ್ ದುಡ್ಡು ತಾನೆ. ನಾನ್ ಹೇಳ್ತಾ ಇರೋದು ನಿನ್ ಸ್ವಂತ ದುಡಿಮೆಯಿಂದ ಬರೋ ದುಡ್ಡು. ಅದಕ್ಕೆ ಬೇರೆಯವ್ರ ಜೇಬಿಂದನೇ ಕದಿಬೇಕಾ ದೆವ್ವ ಸರ್? ಒಳ್ಳೆಯವರಾದ್ರೆ ಮೈ ಬಗ್ಸ್ ದುಡಿತಾರೆ, ಆದ್ರೆ ನೀನ್ ಕೆಟ್ಟೋಳಲ್ವಾ? ಕದಿಯೋದ್ ಬಿಟ್ಟು ನಿನ್ ಕೈಯಲ್ಲಿ ಬೇರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ನನ್ನಿಂದ ಹಾಗೆಲ್ಲ ಕದಿಯಕ್ ಆಗಲ್ಲ. ಓ, ಆಗಲ್ವಾ? ಹಾಗಾದ್ರೆ ನನ್ ಕೆಲ್ಸ ನಾನು ಶುರು ಮಾಡೋದೆ. ಇಲ್ಲ 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 ಇಲ್ಲ, ಬೇಡ ಬೇಡ, ನಾನ್ ಮಾಡ್ತೀನಿ. ಹಾ, ಅದು ನಾನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ. ಅಷ್ಟಲ್ಲಿ ನಾನು ಹೇಳಿರೋ ಕೆಲ್ಸನ ಮಾಡಿ ಮುಗಿಸಿರ್ಬೇಕು. ಯಾವ ಕೆಲ್ಸ ಹೇಳು? ಅದೇ ಬೇರೆಯವ್ರ ಜೇಬಿಂದ ದುಡ್ಡು ಕದ್ದು
ದೇವಸ್ಥಾನದ ಹುಂಡಿಗೆ ಹಾಕ್ಬೇಕು. ಆ ಅದೇ ಮಾಡು. ಹ್ಮ್ ಏನಾಯ್ತು? ಯಾಕೆ ಹಿಂಗ್ ಕೂತಿದ್ದೀರಾ? ನಾನು ನಿನಗೆ ಮೊದಲೇ ಹೇಳ್ದೆ ತಾನೆ, ಅದಕ್ಕೆ ಒಬ್ಬರನ್ನೇ ಅಲ್ಲಿ ಕಳ್ಸೋದು ಬೇಡ ಅಂತ. ನೋಡು, ಹೋಗ್ಬೇಕಾದ್ರೆ ನಗ್ನಗ್ತಾ ಹೋದ್ರು, ಬರ್ತಾ ಮುಖ ಮೇಡಮ್ ಏನಾಯ್ತು? ಅದು ರಾಮಾಚಾರಿ, ಏನ್ರಿ, ಏನ್ ಹೇಳಿದ್ರು ನಿಮ್ಮಮ್ಮ? ಅವರು ಅವರು ನನ್ನ ಹಾ ಮದ್ವೆ ಆಗೋಕ್ ಹೇಳ್ತಾ ಇದ್ದಾರೆ ರಾಮಾಚಾರಿ. ಮದ್ವೆನಾ? ಸರ್ ಮೇಡಮ್ ಏನ್ ಹೇಳ್ತಿದ್ದೀರಾ? ಹೌದು ರಾಮಾಚಾರಿ, ನನ್ನ ನವದೀಪ್ ಮಗನ್ ಜೊತೆ ಮದ್ವೆ ಆಗೋಕ್ ಹೇಳ್ತಾ ಇದ್ದಾರೆ. ನಾನು ಹೇಳಿಲ್ವಾ ಅವಳು ಹೆಣ್ಣಲ್ಲ, ಹೆಂಬಾರಿ. ಮುರಾರಿ ಸುಮ್ಮನಿರು. ಅಲ್ಲ ಏನ್ ಹೇಳ್ತಿದ್ದೀರಾ ನೀವು? ಹೌದು ರಾಮಾಚಾರಿ, ನನಗ್ ಮದ್ವೆ ಆಗಿದ್ರು, ನನ್ ಹೊಟ್ಟೆಲ್ ಮಗು ಇದ್ರು, ಆ ಮಗ ನನ್ನ ಮದ್ವೆ ಆಗೋ ಜನ ಹಿಂಗೂ ಇರ್ತಾರ? ನಂಬಕ್ಕೆ ಆಗ್ತಿಲ್ಲ ಸರ್ ಮೇಡಮ್. ನನ್ಗೂ ನಂಬಕ್ ಆಗ್ತಾ ಇಲ್ಲ ರಾಮಾಚಾರಿ. ಹಣ ಆಸ್ತಿ ಅಂತಸ್ತ್ಗೋಸ್ಕರ ಹೆತ್ತ ತಾಯಿನೇ ಮಗ ಇಷ್ಟೊಂದು ಮೋಸ, ಇಷ್ಟೊಂದು ನೋವು ಕೊಡ್ತಾಳಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ಅದಕ್ಕೆ ನೀವೇನು ಹೇಳಿದ್ರಿ ಅದಕ್ಕೆ? ಮುರಾರಿ, ನಾನಿವಾಗ ಬದ್ಲಾಗಿದ್ದೀನಿ, ಅವ್ರ ಮಾತು ಕೇಳ್ತೀನಿ, ಅವ್ರಿಗೆ ಇಷ್ಟ ಬಂದಾಗ ನಡ್ಕೊಳ್ತೀನಿ ಅನ್ನೋ ತರ ನಾಟಕ ಆಡ್ತಿದ್ದೀನಿ. ಈ ಟೈಮಲ್ಲಿ ನಾನು ಅವ್ರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ನನ್ನ ಮೇಲೆ ಅನುಮಾನ ಬರುತ್ತೆ ಅಂತ ನನಗ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಬಂದೆ ರಾಮಾಚಾರಿ. ಮೇಡಮ್ ಹೋಗ್ಲಿ ಬಿಡಿ, ನೀವು ತಲೆ ಕೆಡ್ಸ್ಕೊಂಬಿಡಿ. ನೋಡಿ, ಈ ಹುಡುಗಿ, ಅವಳ ನಗು, ಅವಳ ಮನ್ಸು, ಕತ್ತಲಿರೋ ತಾಳಿ, ಹೊಟ್ಟೆಲಿರೋ ಮಗು ಎಲ್ಲಾನು ನನಗೆ ಮಾತ್ರನೇ ಸ್ವಂತ. ಅದನ್ನ ಯಾರು ನನ್ನಿಂದ ಕಿತ್ಕೊಳಕ್ ಆಗಲ್ಲ. ಹಾಗೂ ಒಂದು ವೇಳೆ ಯಾರು ಅಡ್ಡ ಬಂದ್ರೆ ಅವ್ರನ್ನ ಅಡ್ಡ ಉದ್ದುದ್ದ ಸಿಗದಾಕ್ಬಿಡ್ತೀನಿ. ಸರಿ, ಇವಾಗ ನಮ್ಮಮ್ಮನಿಗೆ ಏನು ಹೇಳೋದು ರಾಮಾಚಾರಿ? ಒಪ್ಕೊಳ್ಳಿ. ನೀವು ಹೇಳ್ದಂಗೆ ಮದುವೆ ಆಗ್ತೀನಿ ಅಂತ ಧೈರ್ಯವಾಗಿ ಒಪ್ಕೊಡಿ. ರಾಮಾಚಾರಿ, ರೇ, ನಾನಿರುವಾಗ ನಿಮ್ಗೆ ಯಾಕೆ ಭಯ? ಅದೇನಾಗುತ್ತೋ ಆಗ್ಲಿ, ನೋಡೋಣ. ನೀವು ಧೈರ್ಯವಾಗಿ ಒಪ್ಕೊಳ್ಳಿ. ರಾಮಚಾರಿ ಏನು ಹೇಳ್ತಾ ಇದೀಯಾ? ಹೌದು ಕಣ ಮುರಾರಿ, ಜೀವಂತವಾಗಿರೋ ನಾನೇ ಬದುಕಿಲ್ಲ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ಅಂದ್ರೆ ಇದು ನಾವು ಆಡೋ ನಾಟಕದ ಒಂದು ಭಾಗ ಅಷ್ಟೇ. ಸರಿ ನೋಡಿ, ಅವ್ರು ಯಾಕೆ ಈಗ ಮದುವೆ ವಿಷಯನ ಪ್ರಸ್ತಾಪ ಮಾಡಿದ್ರು ಅಂತ ಯೋಚನೆ ಮಾಡಿದ್ದೀರಾ? ಅವ್ರಿಗೆ ನಾನು ರಾಮಾಚಾರಿ ಅಂತ ಸಂದೇಹ ಬಂದಿದೆ. ಅದನ್ನ ಸಾಬೀತುಪಡಿಸಕ್ಕೆ ಮದುವೆ ವಿಷಯ ತೆಗಿತಾ ಇದ್ದಾರೆ. ಈಗ ನೀವು ಮದುವೆ ಬೇಡ ಅಂತ ಹಠ ಮಾಡಿದ್ರೆ ಅವ್ರಿಗೆ ನಾವು ಮಾಡ್ತಿರೋದೆಲ್ಲ ನಾಟಕ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಅವ್ರಿಗೆ ಬಿಡ್ತಾ ಇರೋ ಬಾಣ ನಾವು ಹಿಡಿದು ಅದರಲ್ಲೇ ವಾಪಸ್ ಅವ್ರಿಗೆ ಹೊಡಿಬೇಕು. ಅಂದ್ರೆ ನಾವು ನಾಟಕ ಮಾಡಬೇಕು. ಆದ್ರೂ ರಾಮಾಚಾರಿ, ನೀವು ಚಿಂತೆ ಮಾಡಬೇಡ್ರಿ. ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಈ ಜನ್ಮ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನಾನೇ ನಿಮ್ ಗಂಡ. ಈ ಮುದ್ದು ನಾಯಕಿಗೆ ಈ ರಾಮಾಚಾರಿನೇ ನಾಯಕ. ಸರಿನಾ? बोलिए बिगरूजी. ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದೆ. बोलिए बोलिए. अदे न्यूज़ के वेट कर रहा था. निम बेटी नम बेटे से मद्वे आಗೋಕೆ ಒಪ್ಕೊಂಡ್ಲಾ? ನಾಳೆ ನೀವು ನಮ್ಮ ಮನೆಗೆ ಬಂದ್ಬಿಡಿ. ನಿಮ್ ಮುಂದೆನೆ ನಿಮ್ ಮಗನ್ನ ಅವಳು ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ. ವೆರಿ ಗುಡ್, ವೆರಿ ಗುಡ್. ಇದು ಇದು ಗುಡ್ ನ್ಯೂಸ್ ಅಂದೆ. ನಾನ್ ಮೊದ್ಲೇ ಹೇಳಿಲ್ವಾ ನವದೀಪ್, ನನ್ನ ಮಗಳು ನನ್ನ ಮಾತನ್ನ ಕೇಳ್ತಾಳೆ ಅಂತ. ನನ್ ಮಗ ವಯಸ್ಸಯ್ಯೆ, ನಾನ್ ಹೇಳಿದ್ದನ್ನ ಕರೆಕ್ಟ್ ಆಗಿ ಮಾಡ್ತಾನೆ. ಏನೇ ಆಗ್ಲಿ, हमारा बेटे का और आपकी बेटी का जोड़ी
ಬರಬ್ಬರೆ. ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ನಮ್ಮ ಮನೆಗ್ ಬಂದ್ಬಿಡಿ. ನನ್ನ ಮಗಳು ನಿಮ್ ಮುಂದೆನೆ ನಿಮ್ ಮಗನ ಮದ್ವೆ ವಿಚಾರ ಒಪ್ಕೊಳ್ತಾಳೆ. ಗುಡ್ ಗುಡ್. ನಾಳೆ ಎಲ್ಲ ನಾವು ಅನ್ಕೊಂಡಾಗೆ ಆಗುತ್ತೆ. ಎನಿವೆ ಬರ್ತೀನಿ. ಆಲ್ ರೈಟ್. ಸಾಬ್, ನಾಳೆ ಚಾರು ನನ್ನ ಎದುರಲ್ಲಿ ಕುತ್ಕೊಂಡು ನನ್ನ ಮಗನ ಶಾದಿ ಆಗೋಕೆ ಓಕೆ ಹೇಳ್ತಾಳೆ. ಸಾಬ್ ನನ್ಗೊಂದು ಡೌಟು. ಸಾಧ್ಮೆ ವರ್ಕ್ ಮಾಡೋ ವರ್ಕರ್ಸ್ಗಳಿಗೆ ಹೀಗೆ ಡೌಟ್ ಬರ್ತಾನೆ ಇರಬೇಕು. ದೆನ್ ಓನ್ಲಿ ಈ ಬಾಸ್ಗಳು ಪರ್ಫೆಕ್ಟ್ ಆಗಿರ್ತಾರೆ. ಬೋಲೋ ಬೋಲೋ ಕ್ಯಾ ಡೌಟ್? ಸಾಬ್, ನೀವು ಆ ಮಾನ್ಯತಾ ಮಗಳು ಚಾರುಲತಾಗು ನಿಮ್ಮ ಮಗಂಗೂ ಮದುವೆ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಹಾಗಂತ ಮಾನ್ಯತೆಗೂ ಮಾತು ಕೊಟ್ಟಿದ್ರಲ್ವಾ ಸಾಬ್, ಅದಕ್ಕೆ ನಿಮ್ಮ ಮಗ ಒಪ್ಕೊಳ್ತಾರಾ? ನೋಡು ವರುಣ್, ನನ್ನ ಮಗ ಬುದ್ಧಿ ಬಂದಾಗ್ಲಿಂದ ಫಾರಿನಲ್ಲೇ ಇರೋದು. ಸೊ ಹಿ ಇಸ್ ನಾಟ್ ಅನ್ ಇಂಡಿಯನ್ ಎನಿಮೋರ್, ಈಸ್ ಅ ಫಾರಿನರ್. ಅಲ್ಲೆಲ್ಲ ಈ ಫ್ಯಾಮಿಲಿ ಸೆಂಟಿಮೆಂಟು ಬಚ್ಚಾ बीबी कुछ नहीं है. उससे शादी करने के बाद ಅವನಿಗೆ ಒಬ್ಳು ಕಾಮ್ ವಾಲಿ ಸಿಗ್ತಾಳೆ, ಐ ಮೀನ್ ಸರ್ವೆಂಟ್ ಸಿಗ್ತಾಳೆ. ಅವಳಿಂದ ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವಳನ್ನ ಸಾಯಿಸ್ತಾನೆ. ಐ ಮೀನ್ ಅವಳು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾಳೆ. ಆಮೇಲೆ ಅವಳ ಆಸ್ತಿ ಎಲ್ಲ ಸಕ್ಸೇನಾ ಗ್ರೂಪ್ಗೆ ಆಡ್ ಆಗುತ್ತೆ. ದ್ಯಾಟ್ಸ್ ಇಟ್. ವರುಣ್, ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸಿಂಪಲ್. ದ್ಯಾಟ್ಸ್ ಇಟ್. ಓಕೆ.